ನೋಡ್ತಾ ಇದ್ದೀರಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಅಂತ. ಈ ಸಂದರ್ಭದಲ್ಲಿ ದರ್ಶನ್ ನಂಬ್ಕೊಂಡಿದ್ದಂಥವ್ರು ಎಲ್ಲರೂ ಕೂಡ ಕೆಟ್ಟಿದ್ದಾರೆ. ಏಕೆಂದ್ರೆ ಸೆರೆವಾಸವನ್ನ ಅನುಭವಿಸ್ತಾ ಇರುವಂತವ್ರು ಇವತ್ತು ಮತ್ತೆ ಜೈಲಿಗೆ ಹೋಗ್ಬೇಕಾಗಿದೆ. ಅವರ ಮನೇಲಿ ಎಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆ ನೋವು ಕಣ್ಣೀರನ್ನ ಕತ್ತೆಯನ್ನ ಕೂಡ ನಿಮ್ಗೆ ತೋರಿಸಿದ್ವಿ. ಇದೇ ಕ್ಷಣದ ಸ್ಪೆಷಲ್ ಈಗ ನೋಡೋಣ ನಂಬಿ ಕೆಟ್ಟ ಸೆಲೆಬ್ರಿಟೀಸ್. ಇಲ್ಲಿ ಪ್ರಮುಖವಾಗಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಾಗಿ ಕತೆ ಇರುವಂಥದ್ದು. ಅದರಲ್ಲೂ ಸ್ಪೆಷಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ದರ್ಶನ್ ಏನೋ ಪವಿತ್ರ ಗೌಡಗೆ ಇವನು ಏನೇನೋ ಅಶ್ಲೀಲ ಮೆಸೇಜ್ ಕಳಿಸ್ತಾನೆ ಅಂತ ಹೇಳಿಬಿಟ್ಟು ರೊಚ್ಚಿಗೆ ಎದ್ಬಿಟ್ಟು ಹೊಡೆದಿದ್ದಾರೆ, ಮರ್ಮಾಂಗಕ್ಕೂ ಕೂಡ ಒದ್ದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇವರ ಜೊತೆಗಾರರಾಗಿದ್ದಂಥವ್ರು ಎಲ್ಲರೂ ಕೂಡ ಹಲ್ಲೆಯನ್ನ ಮಾಡಿರುವಂಥದ್ದು. ಆತ ಸತ್ತೋದ. ಈ ಸಂದರ್ಭದಲ್ಲಿ ಹಲ್ಲೆ ಮಾಡಿ ಈಗ ನಂಬಿ ದರ್ಶನ್ ಜೊತೆ ಸೇರ್ಕೊಂಡಿದ್ದಂಥವ್ರು ಎಲ್ಲರೂ ಕೂಡ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಅನ್ನುವಂಥ ವ್ಯಕ್ತಿಯ ತಂದೆ ಕೂಡ ಸಾವನ್ನಪ್ಪಿರುವಂಥದ್ದು ದುರಂತ. ದರ್ಶನ್ ಜೊತೆ ಫೋಟೋ ಆಸೆಗೆ ಕೇಸ್ನಲ್ಲಿ ಫಿಕ್ಸ್ ಆದ್ರ ರವಿ, ಅನು, ಜಗ್ಗ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದು ಹೇಗೆ ಗೊತ್ತಾ? ಯಾವ ರೀತಿಯಾಗಿ ಇವ್ರು ಸಿಕ್ಕಾಕೊಂಡ್ರು, ಟ್ರ್ಯಾಪ್ ಆದ್ರು ಅಂತ ನೋಡೋದಾದ್ರೆ ದರ್ಶನ್ ಜೊತೆ ಸೆಲ್ಫಿ ಆಸೆಗೋಸ್ಕರ ಅಂತಾರೆ. ದರ್ಶನ್ ಜೊತೆ ಸೆಲ್ಫಿ ತೆಗೆಸ್ಕೊಂಬಂತೆ ಬಾ ಅಂತ ಹೇಳಿಬಿಟ್ಟು ಇವ್ರನ್ನ ಟ್ರ್ಯಾಪ್ ಮಾಡಲಾಗಿದೆ. ಟ್ರ್ಯಾಪು ಅಂದರೆ ಅವ್ರಿಗೆ ಗೊತ್ತಾಗದ ರೀತಿಯಲ್ಲಿ ಕರ್ಕೊಂಬಂದಿರೋದು. ಪೊಲೀಸರಿಗೆ ಶರಣಾಗಿದ್ದ 3 ಆರೋಪಿಗಳು ಏನು ಹೇಳಿದ್ರು? ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಇವರು ಈ ಕೊಲೆ ಪ್ರಕರಣದಲ್ಲಿ ಪಾತ್ರರಾದ್ರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಯಾರ್ಯಾರು ಏನು ಉತ್ತರ ಕೊಟ್ಟಿದ್ದಾರೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗೋದಾದ್ರೆ ಒಬ್ಬೊಬ್ಬರ ವಿಚಾರವನ್ನೇ ನೋಡ್ತಾ ಹೋಗೋಣ. ನಂಬಿ ಕೆಟ್ಟ ಸೆಲೆಬ್ರಿಟೀಸ್. ಜೂನ್ 8ರಂದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗುತ್ತೆ ಇಟಿಯೋಸ್ ಕಾರಲ್ಲಿ. ಜೊತೆಗಿದ್ದಂಥವರಿಗೆ ಮಾಹಿತಿ ನೀಡದೆ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿರುವಂಥದ್ದು ಆ ರೇಣುಕಾಸ್ವಾಮಿಗೂ ಗೊತ್ತಿರಲಿಲ್ಲ. ಸ್ನೇಹಿತರಾದಂಥ ಜಗ್ಗ, ಅನು, ರವಿಗೆ ಮಾಹಿತಿ ನೀಡದೆ ಕರೆ ತಂದಿದ್ರು. ಯಾರು? ರಾಘವೇಂದ್ರ ಅನ್ನೋನ್ ಕರೆ ತಂದಿದ್ದ. ಬಾಸ್ ಮೀಟ್ ಮಾಡಿಸ್ತೇನೆ ಅಂತ ಜಗ್ಗು, ಅನು, ರವಿಗೆ ನಂಬಿಸಿದ್ರು. ಅವ್ರಿಗೆ ಗೊತ್ತಿಲ್ಲ ನಾವು ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ತಾ ಇದೀವಿ ಅಂತ. ಡಿ ಬಾಸ್ ಜೊತೆ ಫೋಟೋ ತೆಗೆಸ್ತೇನೆ ಅಂತ ಹೇಳಿದ್ದಂತ ರಾಘವೇಂದ್ರ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಮೂರ್ಖನ ಕೆಲಸ ಮಾಡಿದ್ದಾನೆ. ರಾಘು ಸೂಚನೆಯಂತೆ ಕಾರನ್ನ ತಂದಿದ್ದ ಆರೋಪಿ ರವಿ. ಆತ ಸೂಚನೆ ಕೊಟ್ಟ. ಸೊ ಸೆಲ್ಫಿ ತೆಗೆಸ್ತಾನೆ ಅಂದ್ರೆ, ಯಾಕೆಂದ್ರೆ ದೊಡ್ಡ ಅಭಿಮಾನಿ ಬಳಗ ಇದೆಯಲ್ಲ, ಮೊದಲೇ ದರ್ಶನ್ ಅಂದ್ರೆ ಹುಚ್ಚು ಅಭಿಮಾನ. ಸೊ ಈ ಸಂದರ್ಭದಲ್ಲಿ ಇವನು ಬಂದಿದ್ದಾನೆ. ರವಿ ಕಾರ್ನಲ್ಲಿ ರೇಣುಕಾಸ್ವಾಮಿಯನ್ನ ಅಪಹರಿಸಲಾಗಿತ್ತು. ರವಿಯ ಇಟಿಯೋಸ್ ಕಾರ್ ಇದೆಯಲ್ಲ, ಅದರಲ್ಲಿ ಆತನನ್ನ ಅಪಹರಿಸಲಾಗಿತ್ತು. ಶೆಡ್ಗೆ ತಲುಪಿದ ಬಳಿಕ ಎಲ್ಲರನ್ನೂ ಕೂಡ ಹೊರಗೆ ಕಳಿಸಿದ್ದ ಡಿ ಗ್ಯಾಂಗ್. ಯಾರೆಲ್ಲ ಕರ್ಕೊಂಬಂದ್ರಲ್ಲ ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಹೊರಗೆ ಕಳಿಸ್ತಾರೆ. ಶೆಡ್ ಹೊರಗೆ ನಿಂತಿದ್ರಂತೆ ಜಗ್ಗ, ಅನುಕುಮಾರ್ ಮತ್ತೆ ರವಿ. ಈ ಅನುಕುಮಾರ್ ತಂದೆನೇ ಈಗ ಸಾವನ್ನಪ್ಪಿರುವಂಥದ್ದು. ರೇಣುಕಾಸ್ವಾಮಿ ಬಂದ ಕೆಲವೇ ಕ್ಷಣದಲ್ಲಿ ಶೆಡ್ಗೆ ದರ್ಶನ್ ಎಂಟ್ರಿ ಆಗಿರುವಂಥದ್ದು. ರೇಣುಕಾಸ್ವಾಮಿ ಕರ್ಕೊಂಬಂದ ಬಳಿಕ ಅದೆಲ್ಲೋ ಇದ್ರಂತೆ ದರ್ಶನ್. ಅದಾದ್ಮೇಲೆ ಈತ ಬಂದಿದ್ದಾನೆ ಅಂತ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಶೆಡ್ಗೆ ಬಂದಿರುವಂಥದ್ದು ದರ್ಶನ್. ರೇಣುಕಾಸ್ವಾಮಿ ಕರ್ಕೊಂಬಂದಿರುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಾಸ್ ಮಾಡ್ತಾನೆ ರಾಘವೇಂದ್ರ. ಇನ್ನ ರೇಣುಕಾಸ್ವಾಮಿ ಕಿರ್ಚಾಡ್ತಿದ್ದಾಗ ಗಾಬರಿ ಆಗಿದ್ದಾರೆ ಅನು, ಜಗ್ಗ, ರವಿ. ಏನ್ ಹಿಂಗೆ ಏನಕ್ಕೋ ಕಿರ್ಚಾಡ್ತಾ ಇದ್ದಾನಲ್ಲ ಅಂತ. ಸ್ವಲ್ಪ ಹೊತ್ತಿನ ಬಳಿಕ ರೇಣುಕಾಸ್ವಾಮಿ ಸತ್ತಿದ್ದಾನೆ ಅಂತ ಹೇಳ್ತಾನೆ ರಾಘು. ಸತ್ತೋಗ್ಬಿಟ್ಟಿದ್ದಾನೆ ನಮ್ಮ ಜೊತೆ ಬಂದಂತಹ ರೇಣುಕಾಸ್ವಾಮಿ ಅಂತ ಹೇಳ್ತಾನೆ. ರವಿ ಕಾರಿನಲ್ಲೇ ರೇಣುಕಾಸ್ವಾಮಿ ಹೆಣವನ್ನ ಸಾಗಿಸಿ ಎಸೆದಿದ್ರು ಅನ್ನುವಂತ ಮಾಹಿತಿ ಕೂಡ ಇದೆ. ಬಟ್ ನೋಡ್ಬೇಕು ಅದ್ರಲ್ಲಿ ಏನಾಗಿದೆ ಅಂತ. ಬಿಕಾಸ್ ಸ್ಕಾರ್ಪಿಯೋ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ರು ಅಂತ ಒಂದ್ ಕಡೆ ಹೇಳಲಾಗ್ತಾ ಇರುವಂಥದ್ದು, ವೈಟ್ ಕಲರ್ ಸ್ಕಾರ್ಪಿಯೋ ಕಾರ್ನಲ್ಲಿ. ಮತ್ತೊಂದ್ ಕಡೆ ರವಿ ಕಾರು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಆ ಗೊಂದಲದ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಸಿಗಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ಚಿತ್ರದುರ್ಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ. ವಿನಾಯಕ್, ನೋಡ್ತಾ ಇದ್ವಿ ಅಮಾಯಕರು ಈಗ ಯಾವ ರೀತಿಯಾಗಿ ಜೈಲು ಪಾಲಾಗಿದ್ದಾರೆ ಅನ್ನುವಂಥದ್ದನ್ನ. ದರ್ಶನ್ ನೋಡುವ ಆಸೆಗೆ ಗೀಳಿಗೆ ಬಿದ್ದು ಈಗ ಸೆರೆವಾಸವನ್ನ ಅನುಭವಿಸುವಂತಾಗಿದೆ. ಪಾಪ ಅಮಾಯಕರು ಅವ್ರ ಮನೆಯಲ್ಲೂ ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನೋವಿನ ಕಥೆಗಳನ್ನ ನೋಡಿದ್ವಿ. ಇನ್ನೊಬ್ಬರ ತಂದೆ ಕೂಡ ಸಾವನ್ನಪ್ಪಿರುವಂಥದ್ದು. ಏನ್ ಹೇಳ್ತಾ ಇದ್ದಾರೆ ಅವ್ರ ಮನೆಯವರು ಅಂತ ಈ ಪ್ರಕರಣವನ್ನ ನೋಡ್ತಾ ಹೋದಾದ್ರೆ ಈ 3 ಜನರ ಬಗ್ಗೆ. ಪೃಥ್ವಿರಾಜ್, ಏನು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದರ್ಶನ್ ಮೇಲಿನ ಹುಚ್ಚು ಅಭಿಮಾನಕ್ಕೆ ಆತನ ಜೊತೆಗೆ ಒಂದು ಫೋಟೋ ತೆಗೆಸಿಕೊಳ್ಳುವಂಥ ಹುಚ್ಚಿನಿಗೆ ಬಿದ್ದು ಇವತ್ತು ಇಲ್ಲಿಯ ಚಿತ್ರದುರ್ಗ
ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಘವೇಂದ್ರನ ಜೊತೆ ತೆರಳಿರ್ತಕ್ಕಂಥ ರವಿ, ಜಗ್ಗು, ಅನು ಇವತ್ತು ಪೊಲೀಸರ ಕಸ್ಟಡಿಗೆ ಸಿಕ್ಕಿರುವಂಥದ್ದು. ಅವರಾಗಿಯೇ ಹೋಗಿ ಪೊಲೀಸರಿಗೆ ಶರಣಾಗತಿಯನ್ನ ಆಗಿರ್ತಕ್ಕಂಥದ್ದು. ಏನು ಜೂನ್ 8ನೇ ತಾರೀಕು ಬೆಳಗ್ಗೆ 9:30 ಸಮಯಕ್ಕೆ ರೇಣುಕಾಸ್ವಾಮಿ ತನ್ನ ಮನೆಯನ್ನು ಬಿಟ್ಟು ಕರ್ತವ್ಯಕ್ಕೆ ಅಂದರೆ ಅಪೋಲೋ ಫಾರ್ಮಸಿಗೆ ತೆರಳುವಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಕಾದು ಕುಳಿತಿರ್ತಕ್ಕಂಥ ರಾಘವೇಂದ್ರ ಮೊದಲೇ ಸಂಚನ ರೂಪಿಸಿಕೊಂಡು ಅವನನ್ನು ಕಿಡ್ನಾಪ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ಆಟೋ ಮೂಲಕ ಅವನನ್ನು ಹಿಂಬಾಲಿಸ್ಕೊಂಡು ಹೋಗಿ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿ ಇರುವಂಥ ಬಾಲಾಜಿ ಬಾರ್ ಅವ್ರನ್ನ ಬಳಿ ಅನ್ನನ್ನು ಅಡ್ಡ ಹಾಕಿ ನೀನು ಯಾರಿಗೋ 10,000 ಸಾಲ ಕೊಡಬೇಕು, ಅವ್ರಿಗೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಧಮಕಿಯನ್ನು ಹಾಕ್ತಾನೆ. ನಾನು ಯಾರಿಗೂ ಸಾಲ ಕೊಟ್ಟಿಲ್ಲ ಅಂತೇಳಿ ರೇಣುಕಾಸ್ವಾಮಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತದೆ. ಬಾರೋ ಅವ್ರು ಇದ್ದಾರೆ ಕುಂಚಿಕನಾಳ್ ಕಣಿವೆ ಹತ್ರ, ಅವ್ರನ್ನ ತೋರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಆಟೋದಲ್ಲಿ ರೇಣುಕಾಸ್ವಾಮಿಯನ್ನು ಕೂರಿಸಿಕೊಂಡು ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಅಂಡರ್ ಪಾಸಾಗಿ ಏನು ಕುಂಚಿಕನಾಳ್ ಕಣಿವೆ ಬಳಿ ಇರುವಂತಹ ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಅದಾದ ಬಳಿಕ ಸುರೇಶ್ ಎಂಬುವಂಥ ವ್ಯಕ್ತಿ ಏನು ಜಗ್ಗ ಎಂಬುವಂಥ ವ್ಯಕ್ತಿಗೆ ಒಂದು ಏನು ಕಾರ್ ಬೇಕು, ಬಾಡಿಗೆ ಬೇಕು ಅನ್ನುವಂಥ ವಿಷಯವನ್ನು ಜಗ್ಗ ಹೇಳಿರ್ತಾನೆ. ಸುರೇಶ್ ಆ ವಿಚಾರವನ್ನು ಏನು ರವಿಗೆ ಹೇಳ್ತಾನೆ, ಒಂದು ಕಾರ್ ಬಾಡಿಗೆ ಬೇಕಾಗಿದೆ. ಅವನು ಜಗ್ಗ ಫೋನ್ ಮಾಡ್ತಾನೆ, ನೀನು ಹೋಗಬೇಕು ಅಂತ. ಅದನ್ನು ಆಗತಾನೆ ಚಿಕ್ಕಮಗಳೂರು ಟ್ರಿಪ್ ಮುಗಿಸಿ ಬಂದಿದ್ದ ರವಿ ಅವನ ಮಾತಿಗೆ ಹೋಗ್ಬಿಟ್ಟು 4,000 ಬಾಡಿಗೆಯನ್ನು ಮಾತಾಡ್ಕೊಂಡು ಅಲ್ಲಿಂದ ನೇರವಾಗಿ ಕುಂಚಿಕನಾಳ್ ಕಣಿವೆ ಬಳಿ ಇರುವಂತಹ ಜಗಳೂರು ಮಹಾಲಿಂಗಪ್ಪ ಪೆಟ್ರೋಲ್ ಬಂಕ್ಗೆ ಅವನು ಕಾರನ್ನು ತೆಗೆದುಕೊಂಡು ಹೋಗ್ತಾನೆ. ಆ ಕಾರನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಏನು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಅಲ್ಲಿ ಕೂತ್ಕೊಂಡಿದ್ರು ರಾಘವೇಂದ್ರ ಅವರು, ಆ ಕಾರು ಹಚ್ಚುವಂಥ ಸಂದರ್ಭದಲ್ಲಿ ನೋಡೋ ನಾವು ದರ್ಶನನ್ನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ನಿನಗೆ ಅವನ ಜೊತೆ ಒಂದು ಫೋಟೋನ ತೆಗೆಸ್ಕೊಡ್ತೀವಿ, ಬರ್ತೀಯಾ ಅಂತ ಕೇಳಿ ಅವನಿಗೆ ಆಸೆಯನ್ನು ಹುಟ್ಟಿಸಿ ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿರುವಂಥದ್ದು. ಏನು ಅಲ್ಲಿಂದ ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ 3 ಜನಕ್ಕೂ ಕೂಡ ಕಿಡ್ನಾಪ್ ಮಾಡುವ ವಿಚಾರ ಗೊತ್ತೇ ಇರಲಿಲ್ಲ. ಅದಾಗಿ ಏನು ಬೆಂಗಳೂರಿನ ಕೆಂಗೇರಿ ಮೂಲಕ ಪಾಸ್ ಆಗ್ತಾರೆ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಏನು ಆ ಶೆಡ್ ಕೊಲೆ ಆಗಿರುವಂಥ ಶೆಡ್ ಏನಿದೆ ಅಲ್ಲಿಯ ಲೊಕೇಶನ್ನನ್ನು ರಾಘವೇಂದ್ರನಿಗೆ ಕಳಿಸ್ಕೊಡ್ತಾರೆ. ಆ ಲೊಕೇಶನ್ನ ಬಳಸಿ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಏನು ಅನು, ಜಗ್ಗ ಮತ್ತು ರವಿ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ರಾಘವೇಂದ್ರ ಮಾತ್ರ ರೇಣುಕಾಸ್ವಾಮಿಯನ್ನು ಶೆಡ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅದಾದ ಬಳಿಕ ದರ್ಶನ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ದರ್ಶನ್ ಬಂದ ಬಳಿಕ ಇವರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗೋದು ಏನಂತ ಹೇಳಿದ್ರೆ ಅವರಿಗೆ ಹೊಡೆಯುವಂಥ ಸಂದರ್ಭ, ಕಿಚ್ಚುವಂಥ ಸಂದರ್ಭದಲ್ಲಿ ಇವರು ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ.